ನಿತ್ಯಗೆ ಲಾಟ್ರಿ ಹೊಡಿತು ಚಂದ್ರಿಕಾ. ಬಾ ನಾವು ಕೂಡ ಹೋಗೋಣ. ಇವಳು ಫೋನಲ್ಲಿ ಸೂಕ್ಷ್ಮವಾಗಿ ವಿಷಯ ಹೇಳಿದ್ಲಲ್ಲ, ಅವಳು ಇಷ್ಟೊತ್ತಿಗೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅಮ್ಮ, ಮನೆಯಿಂದ ಏನಾ ಶಬ್ದ? ಇದು ನಿತ್ಯ ಸ್ಯಾಡಿಸ್ಟಿಕ್ ಮನ್ಸು. ಗೊತ್ತಿಲ್ಲ ಗಂಗಾ. ನಾವು ಬರ್ತಿರೋದು ನಿತ್ಯಗೆ ಗೊತ್ತಲ್ಲ ಚಂದ್ರಿಕಾ. ಕಾಮ್ ಆಗಿರೋದು ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ತಾಳೆ. ಕೋಪ ಬಂದ್ರು ಸಂತೋಷ ಬಂದ್ರು ತಡಿಯೋಕ್ಕಾಗಲ್ವಲ್ಲ. ಈಗ ಏನಾಗುತ್ತೋ ಏನೋ. ನಡಿ ಒಳಗಡೆ. ಅಶಿಶು, ನಿತ್ಯ ನಿತ್ಯ ನಿಲ್ಸು ನಿಲ್ಸು. ನಿತ್ಯ ಹೇಗ್ ಕವರ್ ಮಾಡ್ತಾಳೋ. ಅವಳು ಮಾಟಗಾತಿ, ಏನ್ ಬೇಕಾದ್ರೂ ಮಾಡ್ತಾಳೆ. ಏನಿದೆಲ್ಲ? ನಿತ್ಯ, ಅಕ್ಕ, ನನ್ನ ಕ್ಷಮಿಸಕ್ಕ. ಸ್ವಲ್ಪ ದಿನದಲ್ಲಿ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ ಗೊತ್ತಾಗಿದ ತಕ್ಷಣ ನಾನೇನು ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ.
ಹುಚ್ಚಿಡ್ದಾಗ ಆಗ್ತಿದ್ಯಕ್ಕ. ಅರ್ಥ ಆಗುತ್ತಮ್ಮ, ಅಳ್ಬೇಡ. ನಿತ್ಯ, ನಿನ್ಗೊಂದು ವಿಷಯ ಹೇಳಬೇಕು. ನೀನ್ ಬದುಕ್ತ್ಯ ಅನ್ನೋ ಒಂದು ವಿಷಯ ಹೇಳಕ್ಕ. ಇನ್ಯಾವ ವಿಷಯನೂ ನಾನು ಕೇಳಲ್ಲ. ಸಾವು ಬದುಕೋ ನನ್ನ ಕೈಯಲ್ಲಿ ಇಲ್ಲಮ್ಮ. ನಾನು ಸಾಯೋಷ್ಟರಲ್ಲಿ ನಾನು ಮಾಡಬೇಕಾಗಿರೋ ಒಂದು ಕೆಲಸದ ಬಗ್ಗೆ ನಿನಗೆ ಹೇಳೋದಕ್ಕೆ ಬಂದಿದ್ದೀನಿ. ನಿತ್ಯ ನಂಬರ್ 1 ಕಿಲಾಡಿ ಚಂದ್ರಿಕಾ. ಇಲಿನ ಹುಲಿ ಮಾಡ್ತಾಳೆ. ಅದಕ್ಕೆ ಅವಳು ಬದುಕ್ತಾಳೆ, ಇವಳು ಸಾಯ್ತಾಳೆ. ಇನ್ನೊಂದ್ಸಲ ಯೋಚನೆ ಮಾಡು ಗಂಗಾ. ಎಲ್ಲ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀನಮ್ಮ. ಏನು ವಿಷಯ ಅಕ್ಕ? ಸ್ವಲ್ಪ ತಡಿಬಹುದಿತ್ತೇನು ಗಂಗಾ? ತಡೆಯೋದಿಕ್ಕೆ ನನಗೆ ಟೈಮ್ ಎಲ್ಲಿದ್ಯಮ್ಮ? ಟೈಮ್ ಇಲ್ಲ ಸರಿ. ಇದು 2 ಕುಟುಂಬಕ್ಕೆ ಸಂಬಂಧಪಡೋ ವಿಷಯ. ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಲ್ವಮ್ಮ. ವೇಸ್ಟ್ ಡಿಸ್ಕಷನ್ ಮಾಡ್ತಿದ್ಯಲ್ಲೇ. ಬೇಗ ಗುಡ್ ನ್ಯೂಸ್ ಹೇಳಿ ಸಾಯಿ. ನಿತ್ಯ, ಈಗ ನಾನು ಹೇಳಕ್ಕೆ ಹೊರಟಿರೋ ವಿಷಯ ನಿನಗೆ ಕಷ್ಟ ಅನ್ನಿಸ್ಬೋದು. ನನ್ಗೆ ಯಾವ ಕಷ್ಟನೂ ಇಲ್ವೇ. ವಿಷಯ ಕೇಳಿದ್ಮೇಲೆ ನೀನು ಬೇಜಾರು ಮಾಡ್ಕೋಬಹುದು. ಬೇಜಾರ? ಜೈನ ಮದುವೆ ಆಗೋಕ್ಕೆ ನನಗೆ ಯಾಕೆ ಬೇಜಾರು? ಆದರೆ ನೀನಿಲ್ಲ ಅನ್ಬಾರ್ದು. ಖಂಡಿತ ಅನ್ನಲ್ಲ. ಇದು ನನ್ನ ಕೊನೆ ಆಸೆ ಅಂತ ಅಂದ್ಕೋ. ನನ್ನ ಬಿಗ್ಗೆಸ್ಟ್ ಡ್ರೀಮ್. ನಾನು ಕೇಳಿದ್ದನ್ನ ಇಲ್ಲ ಅಂದೆ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ನನ್ನ ಪ್ರಾಣ ಕೊಡು ಅಂತೀಯ ಅಕ್ಕ? ನಿನ್ನಂಥ ತಂಗಿ ಇರೋದು ನನ್ನ ಅದೃಷ್ಟ. ನಿನ್ನಂಥ ಅಕ್ಕನ್ನ ದೂರ ಮಾಡ್ಕೋತಿರೋದು ನನ್ನ ದುರದೃಷ್ಟ. ಇವರ ಮೆಲೋಡ್ರಾಮಾ ಇನ್ನೂ ಎಷ್ಟೊತ್ತು ಚಂದ್ರಿಕಾ? ಅರ್ಜೆಂಟ್ ಮಾಡಬೇಡ್ರಿ. ಗಂಗಾ ಹೇಳ್ತಿರೋದು ಸಾಮಾನ್ಯ ವಿಷಯ ಏನಲ್ಲ. ಜೈ ನಿತ್ಯ ಮ್ಯಾರೇಜ್ ವಿಷಯ. ನಾನು ಸಾಯ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಮೊದಲು ಯೋಚನೆ ಬಂದಿದ್ದು ಹುಡ್ತಿರೋ ನನ್ನ ಮಗು ಬಗ್ಗೆ. ನಿನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನ ನಾನು ಅಂದ್ಕೊಂಡಿದ್ದೀನಿ. ಮದುವೆ ಆದರೆ ನೀನು ಒಂಟಿ ಆಗಲ್ಲಮ್ಮ. ನಿನಗೆ ಜೊತೆ ಇರ್ತಾರೆ. ಎಸ್, ಜೈ ನನ್ನ ಜೊತೆಗೇ ಇರ್ತಾನೆ. ನಿನ್ನ ಜೀವನ ಹಾಯಾಗಿ ಸಂತೋಷವಾಗಿ ಕಳೆಯುತ್ತೆ. ಆಬ್ಸಲ್ಯೂಟ್ಲಿ. ನಿನ್ನ ಬಾಯಿಂದ ಈ ಮಾತು ಬರಲಿ ಅಂತಾನೆ ನಿನಗೆ ಶಾಪದ ವಿಷಯ ಗೊತ್ತಾಗೋ ಹಾಗೆ ಮಾಡಿದ್ದು. ನನಗೋಸ್ಕರ ಮದುವೆ ಮಾಡ್ಕೋತೀಯ ನಿತ್ಯ? ಮರುಭೂಮಿಲಿ ನೀರು ಕೊಡ್ತೀನಿ ಅಂದರೆ ಯಾರಾದರೂ ಬೇಡ ಅಂತ ಬಿಟ್ಟು ಹೋಗ್ತಾರೇನ್ರಿ? ಮತ್ತೆ ಹಳ್ಸೋಗಿರೋ ತಿಂಡಿ ಕೂಡ ಕಾಯೋನಿಗೆ ಪಂಚಭಕ್ಷ್ಯ ಪರಮಾನ್ನ ಕೊಡ್ತೀನಿ ಅಂದ್ರೆ ಇಲ್ಲ ಅಂತಾನಾ?
ಅಂತೀನಕ್ಕ. ನೀನ್ ಇಷ್ಟೆಲ್ಲ ಕೇಳಿದ್ರೆ ನಾನು ಹೇಗಿಲ್ಲ ಅಂತೀನಿ? ನನಗೆ ಗೊತ್ತಮ್ಮ, ನೀನು ಇಲ್ಲ ಅನ್ನಲ್ಲ. ಅಮ್ಮ ಕೇಳಿಸ್ಕೊಂಡ್ಯಾ? ನಿತ್ಯ ಮದ್ವೆಗೆ ಒಪ್ಕೊಂಡ್ಳು. ಆದ್ರೆ ಅಕ್ಕ, ನೀನು ಈ ಪರಿಸ್ಥಿತಿಯಲ್ಲಿದ್ರೆ ನಾನು ಹೇಗ್ ಮದ್ವೆ ಆಗೋದಕ್ಕ? ನನಗೆ ಅಂತ ಯಾವ ಆಸೆನೋ ಕೋರಿಕೆನೋ ಇಲ್ಲಮ್ಮ. ನೀನ್ ಮದ್ವೆ ನೋಡ್ಬೇಕು, ಅದೊಂದೇ ಉಳ್ದಿರೋದು. ನೀನ್ ಮಾಡ್ಬೇಕಾಗಿರೋದು ನನಗಷ್ಟೇ ಕಣೆ. ನಿನ್ ಮದ್ವೆ ಕಣ್ಣಾರೆ ನೋಡಿ ಹಾಯಾಗಿ ಜೀವ ಬಿಡ್ತೀನಿ. ಸರಿ ಅಕ್ಕ, ಹೇಳು, ಯಾರನ್ನ ಮದ್ವೆ ಮಾಡ್ಕೋಬೇಕು ಅಂತ್ಯಾ? ನೀನ್ ಯಾರನ್ನ ತೋರ್ಸಿದ್ರು ಅವ್ರ ಕೈಲಿ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ತೀನಿ. ಹೇಳಕ್ಕ, ನಮ್ ಕಂಪ್ನಿ ಮ್ಯಾನೇಜರ್ನ ಆಗ್ಲಾ, ಇಲ್ಲ ಆಡಿಟರ್ನ ಆಗ್ಲಾ, ಇಲ್ಲ ಆ ರಾಣನ ಆಗ್ಬೇಕಾ? ರಾಣನೇ ಮಾಡ್ಕೊ ನಿತ್ಯ. ಅಕ್ಕ, ಹೌದಮ್ಮ, ರಾಣನೇ ಮದ್ವೆ ಮಾಡ್ಕೊ. ಅವನು ನಿನಗೆ ಎಲ್ಲ ರೀತಿಲೂ ಸರಿಯಾದವನು. ನೀನಂದ್ರೆ ರಾಣಾಗೆ ತುಂಬಾ ಇಷ್ಟ. ನಿನ್ನ ಹೂವಿನ ಥರ ನೋಡ್ಕೋತಾನೆ. ನಿನ್ಗೆ ಯಾವ ಕಷ್ಟನೂ ಬರೋದಕ್ಕೆ ಬಿಡಲ್ಲ. ಮನೆ ಅಳಿ ಆಗೋಕ್ಕೂ ಒಪ್ಕೋತಾನೆ. ಮುಗೀತು ಕತೆ. ಇದಂತೂ ಭಯಂಕರವಾದ ಟ್ವಿಸ್ಟ್ ರೀ. ಅದೇನ್ ಗಂಗಾ, ಜೈ ಇರುವಾಗ ನಿತ್ಯಗೆ ಬೇರೆ ಹುಡುಗ ಯಾಕೆ? ಹೌದಮ್ಮ, ನೀನ್ ಹೋದ್ಮೇಲೆ ಜೈ ಒಂಟಿ ಆಗ್ಬಿಡ್ತಾನೆ. ಈ ಮದ್ವೆನ ಜೈಗೂ ನಿತ್ಯಾಗೂ ಮಾಡಿದ್ರೆ ಒಳ್ಳೇದಲ್ವಾ? ನೀನಿಲ್ದಿರೋ ಕೊರತೆ ಜೈಗಿರಲ್ಲ. ಹುಟ್ಟು ನಿನ್ ಮಗುಗೂ ಕೂಡ ನಿತ್ಯ ಅಮ್ಮ ಆಗಿರ್ತಾಳೆ. ನನಗೂ ಈ ಯೋಚನೆ ಬಂದಿತ್ತು ಚಿಕ್ಕಪ್ಪ. ನನಗಿಂತ ಮೊದಲು ಅವರಿಗೆ ಹತ್ರ ಆದವಳು ನಿತ್ಯಾನೇ. ಅವರಿಗೆ ಮೊದಲು ಎಂಗೇಜ್ಮೆಂಟ್ ಆಗಿದ್ದು. ಮತ್ತೇನೇ ಪ್ರಾಬ್ಲಮ್? ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅವ್ರ ಮನ್ಸು ತುಂಬ ನಾನೇ ಇದ್ದೀನಿ. ನನ್ನ ಬಿಟ್ಟರೆ ಬೇರೆ ಇನ್ಯಾರನ್ನೂ ಒಪ್ಕೊಳ್ಳಲ್ಲ. ಜೊತೆಗೆ ನಿತ್ಯ ಮೇಲೆ ದ್ವೇಷ ಇದೆ. ನಿತ್ಯನ ಶತ್ರು ಥರ ನೋಡ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವರಿಗೂ ನಿತ್ಯಗೂ ಮದುವೆ ಮಾಡಿದ್ರೆ ನನ್ನ ಮಗುಗೆ ನ್ಯಾಯ ಸಿಕ್ಕಿದ್ರು ನಿತ್ಯಗೆ ಅನ್ಯಾಯ ಆಗುತ್ತೆ. ಜೀವನ ಪೂರ್ತಿ ಅವರು ನಿತ್ಯನ ಹತ್ರಕ್ಕೂ ಸೇರಿಸಲ್ಲ. ಕಟ್ಕೊಂಡ್ ಗಂಡನ ಜೊತೆ ಸಂತೋಷವಾಗಿರೋದಕ್ಕಾಗದೆ ನಿತ್ಯ ದಿನ ಅಳ್ಬೇಕಾಗತ್ತೆ. ಅವಳ ಜೀವನ ನಾಶ ಆಗುತ್ತೆ. ಅದನ್ನ ನೋಡಿ ನಾನು ಯಾವ ಲೋಕದಲ್ಲಿದ್ರು ನನ್ನ ಆತ್ಮಕ್ಕೆ ಶಾಂತಿ ಇರಲ್ಲ. ಬೇಡ ಬೇಡ ಬೇಡ. ನಾನು ಹೇಳಿದ್ರೆ ನಿತ್ಯ ಮದುವೆಗೆ ಅವ್ರು ಒಪ್ಕೋತಾರೆ. ನಿತ್ಯ ಕೂಡ ನನಗೋಸ್ಕರ ತ್ಯಾಗ ಮಾಡ್ತಾಳೆ. ಆದರೆ ಬೇಡ, ನನ್ನ ಕೈಯಾರೆ ನನ್ನೊಡೆ ಹುಟ್ಟಿರೋ ತಂಗಿಗೆ
ನಾನಂದ್ರೆ ಪ್ರಾಣ ಕೊಡೋ ನನ್ನ ತಂಗಿ ಭವಿಷ್ಯನ ನಾಶ ಮಾಡಲ್ಲ. ಬೇಡ ಬೇಡ. ಇಷ್ಟೊಂದು ಲಾಜಿಕ್ ಮಾತಾಡಿದ್ರೆ ಇನ್ನೇನ್ ಮಾಡೋದು ಚಂದ್ರಿಕಾ? ನಿತ್ಯ ತಲೆ ಮೇಲೆ ದೊಡ್ಡ ಕಲ್ಲೇ ಹಾಕಿದ್ಲಲ್ಲ. ಅವಳಿಗೆ ಸರಿಯಾದ ಶಾಸ್ತಿನೇ ಆಯ್ತು. ನಮ್ಮ ಸ್ವಪ್ನಗೆ ಲೈನ್ ಕ್ಲಿಯರ್ ಆಗ್ತಿದೆ. ಅಮ್ಮ ನಿತ್ಯ, ನಾನು ಅಮ್ಮಂಗೆ ಎಲ್ಲ ವಿಷಯ ಹೇಳಿದ್ದೀನಿ. ಅಮ್ಮ ರಾಣನ ಹತ್ರ ಮಾತಾಡ್ತಾಳೆ. ಜಾಸ್ತಿ ಟೈಮ್ ಇಲ್ವಲ್ಲ, ದೊಡ್ಡ ಆರ್ಭಟ ಇಲ್ಲದೆ ನಾಳೆನೇ ಯಾವುದೋ ಗುಡಿಲೋ ರಿಜಿಸ್ಟರ್ ಆಫೀಸಲ್ಲೋ ನೀನು ಮದುವೆ ಮಾಡ್ತೀವಿ. ಸಿದ್ಧವಾಗಿರಮ್ಮ. ಮತ್ತೆ ಹೇಳ್ತಾ ಇದ್ದೀನಿ, ಮಾತು ಕೇಳೋ ನಿನ್ನಂತ ತಂಗಿ ಇರೋದು ನಿಜವಾಗ್ಲೂ ನನ್ನ ಅದೃಷ್ಟ. ನನ್ನ ಕೊನೆಯ ಆಸೆ ತೀರಿಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ನಾನಿ ಪಾಪು ಅಳ್ತಿದ್ದಾನಲ್ಲ, ಏನ್ ಮಾಡೋದು ಸರ್? ಲೆಟ್ಸ್ ಗೋ. ಅಲ್ಲೇ ಚಿಚಿಚು ಚಿಂಚಿಚ್ಚಿ ವರ್ಕೌಟ್ ಆಗ್ಲಿಲ್ಲ. ಏನ್ ಮಾಡೋದು ಸರ್? ಲೆಟ್ಸ್ ಮೂವ್. ಹೇಳ್ಬೇಡುವ, ಇಲ್ಲಿ ನೋಡೋ, ಇವ್ನು ಹಾಡು ನಿಲ್ಲಿಸ್ತಿಲ್ಲ ಸರ್. ಇಲ್ಲಿ ನೋಡು ದೊಡ್ಡ ಗೊಂಬೆ. ನಿಲ್ಲಿಸು. ನಿಲ್ಸೋ. ನಾನಿ ಸರ್, ಡೂ ಸಮಥಿಂಗ್ ನೋ. ನನ್ನೇನ್ ಮಾಡು ಅಂತೀರ ಸರ್? ಏನೋ ಒಂದ್ ಮಾಡಿ ಇವನು ಅಳು ನಿಲ್ಸು. ನನ್ನಿಂದ ಆಗಲ್ಲ ಸರ್. ಸ್ಯಾಲ್ರಿನೂ ಬೇಡವಾ? ಏನ್ ಸರ್ ನೀವು ನನ್ನ 5 ಡಿಜಿಟ್ ಸಂಬಳಕ್ಕೂ ಇವನ್ ಅಳುಗೂ ಲಿಂಕ್ ಮಾಡ್ಬೇಕಾ? ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈಗಲೇ ಪಾಪು ನಗುಬೇಕು. ಬರ್ತಿದ್ದೀನಿರೋ. ಏಯ್, ನೀನ್ ಅಳುಗೆ ನನ್ನ ಸ್ಯಾಲ್ರಿನ ಲಿಂಕ್ ಮಾಡಿದಾರೋ? ನಿಲ್ಸು. ಚೀಚಿ ಚಿಚಿಚಿ ಪುಟ್ಟು ನಗು 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 ನಗು. ಅಯ್ಯೋ, ಅಳು ನಿಲ್ಸು. ಹಾಡಾಡ್ತೀನಿರೋ. ಅಳಬೇಡ ಅಳಬೇಡ ನನ್ನ ಪುಟ್ಟು ಕಂದ, ದೊಡ್ಡ ದೊಡ್ಡ ಕಣ್ಗಳು ನಿನಗಿದೆಯಲ್ಲೋ ಕಂದ. ನಗು 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 ನನ್ನ ಪುಟ್ಟ ಕಂದ. ಲೋ, ಅಳೋದ್ ನಿಲ್ಸು. ಸರ್, ಆಗಿಂದ ಕಿವಿ ಏನೋ ಒದ್ದೆ ಅನಿಸ್ತಿದೆ. ಏನಿದು? ರಕ್ತ ನಾಣಿ. ಹೌದು ಸರ್. ಏಯ್, ಹಾಲು ಕುಡಿಯೋ ವಯಸ್ಸಲ್ಲಿ ನನ್ನ ರಕ್ತನೇ ಹೊರಗೆ ತೆಗೆದಿದೆಯಲ್ಲೋ. ಸರ್, ನನಗಿನ್ನೂ ಆಗಲ್ಲ ಸರ್. ನೀವೇನಾದ್ರೂ ಮಾಡ್ಕೊಳ್ಳಿ.